ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿವೇದಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರ್ಸೋಕೆ ಹೋಗ್ತಾ ಇರೋದು ನಮ್ಮ ಹಾಸನಲ್ಲಿರುವಂಥ ಒಂದು ಹಿಸ್ಟಾರಿಕಲ್ ಟೂರಿಸ್ಟ್ ಪ್ಲೇಸ್, ಅದೇ ಶೆಟ್ಟಳ್ಳಿ ರೋಸರಿ ಚರ್ಚ್. ಬನ್ನಿ ಹೋಗ್ತಾ ಹೋಗ್ತಾ ಪ್ಲೇಸ್ ಬಗ್ಗೆ ನನಗೆ ತಿಳಿದಿರುವಂಥ ಇನ್ಫಾರ್ಮೇಷನ್ ಶೇರ್ ಮಾಡ್ಕೋತೀನಿ. ಈ ಚರ್ಚ್ ವಿಸಿಟ್ ಮಾಡೋಕ್ಕೆ ನಿಮಗೆ ಡೈರೆಕ್ಟ್ ಆದ ಯಾವುದೋ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇಲ್ಲ. ಹಾಸನ್ನಿಂದ ಶೆಟ್ಟಳ್ಳಿಗೆ ಬರೋ ಬಸ್ನ ಟೈಮಿಂಗ್ಸ್ ಪ್ರಕಾರ ಇರುತ್ತದೋ ಅದನ್ನು ಕ್ಯಾಚ್ ಮಾಡಿಕೊಂಡು ಅಲ್ಲಿಂದ 2 ಕಿಲೋಮೀಟರ್ಸ್ ನೀವು ವಾಕ್ ಮಾಡ್ಕೊಂಡು ಬರಬೇಕು ಈ ಚರ್ಚಿಗೆ ಬರಬೇಕಂದ್ರೆ. ಸೊ ಪ್ರೈವೇಟ್ ವೆಹಿಕಲಲ್ಲಿ ಬರೋದೇ ಬೆಸ್ಟು. ನೋಡಿ ಇವಾಗ ನಾವು ರೀಚ್ ಆಗಿದ್ದೀವಿ. ವ್ಯೂ ನೋಡಿ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಪ್ಲೇಸ್ ನೋಡಿದ ತಕ್ಷಣ ನಮ್ಗೆ ಅನ್ಸೋದು ಹಬ್ಬ ನೀರಿದೆ ಅಲ್ವಾ ಅಂತ. ಏಕೆಂದರೆ ಈ ವೆದರ್ ಆಗಿದೆ, ಎಲ್ಲಾದರೂ ನೀರಿರೋ ಪ್ಲೇಸ್ ಸಿಕ್ಕಿದ್ರೆ ಸಾಕು, ಹೋಗಿ ನೀರಲ್ಲಿ ಮುಳುಗ್ಬಿಡೋಣ ಅನ್ನಿಸ್ತಾ ಇರುತ್ತೆ. ಆ ಥರ ಇದೆ ವೆದರು. ನೋಡಿ ಇವಾಗ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೇ ಶೆಟ್ಟಳ್ಳಿ ರೋಸರಿ ಚರ್ಚ್. ಮತ್ತು ನಿಮಗೆ ಇಲ್ಲಿಂದ ಕಾಣಿಸ್ತಾ ಇದೆಯಲ್ಲ, ಅದೇ ಹೇಮಾವತಿ ನದಿಯ ಗೊರೂರು ಡ್ಯಾಮ್ ಏನಿದೆ ಅದರ ಬ್ಯಾಕ್ ವಾಟರ್ ಸೇತುವೆ. ಇನ್ನು ಈ ಚರ್ಚ್ ಬಗ್ಗೆ ಹೇಳಬೇಕು ಅಂದರೆ, ಇದು ಕರ್ನಾಟಕದ ಹಾಸನದ ಶೆಟ್ಟಳ್ಳಿಯಿಂದ 2 ಕಿಲೋಮೀಟರ್ ದೂರದಲ್ಲಿದೆ. 1860ರ ದಶಕದಲ್ಲಿ ಭಾರತದ ಫ್ರೆಂಚ್ ಮಿಷನರೀಸ್ಗಳು ನಿರ್ಮಿಸಿದ ಈ ಚರ್ಚ್ ಗೋತಿಕ ವಾಸ್ತುಶಿಲ್ಪದ ಭವ್ಯವಾದ ರಚನೆ ಇದಾಗಿದೆ. 1960ರಲ್ಲಿ ಹೇಮಾವತಿ ಅಣೆಕಟ್ಟು ಮತ್ತು ಜಲಾಶಯದ ನಿರ್ಮಾಣದ ನಂತರ ಅಣೆಕಟ್ಟಿನ ಕಾರಣದಿಂದಾಗಿ ಚರ್ಚ್ ನೀರಿನಲ್ಲಿ ಮುಳುಗಿತು. ಈ ಚರ್ಚ್ನ ಜೊತೆ ಅಕ್ಕಪಕ್ಕ ಇದ್ದ ಮನೆಗಳು ಸಹ ನೀರಿನಲ್ಲಿ ಮುಳುಗೋಗುತ್ತೆ. ಹಾಗಾಗಿ ಅಲ್ಲಿದ್ದ ಜನರು ಸಹ ಸ್ಥಳಾಂತರಗೊಳ್ತಾರೆ ತಮ್ಮ ಮನೆ ಜಮೀನನ್ನೆಲ್ಲ ಬಿಟ್ಟು. ಈ ಜಾಗನ ಕಟ್ಟಿ ಸುಮಾರು 160 ವರ್ಷಗಳಾಗಿದೆ. ಆದರೂ ಈ ಗೋಡೆಗಳನ್ನ ನೋಡಿ ಎಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದೆ. ಇದನ್ನು ಇಟ್ಟಿಗೆ ಮತ್ತು ಗಾರೆ ಜೊತೆಗೆ ಬೆಲ್ಜಿಯಂ ಗ್ಲಾಸ್, ಈಜಿಪ್ಟಿಯನ್ ಜಿಪ್ಸಮ್, ಬೆಲ್ಲ ಮತ್ತು ಮೊಟ್ಟೆ ಚಿಪ್ಪುಗಳನ್ನ ಬಳಸಿ ಕಟ್ಟಿದಾರಂತೆ. ಅದಕ್ಕೆ ಇಷ್ಟು ಸಮಯದ ಪರೀಕ್ಷೆಗಳು ಬಂದರೂ ಇದು ಇಷ್ಟು ಗಟ್ಟಿಯಾಗಿ ಬಲವಾಗಿ ನಿಂತಿರೋಕ್ಕೆ ಕಾರಣವಾಗಿರ್ಬೋದು. ಈ ಜಾಗದ ಒಂದು ಅರ್ಧ ಭಾಗದಷ್ಟು ಗೋಡೆಗಳು ಆಲ್ಮೋಸ್ಟ್ ಬಿದ್ದು ಹಾಳಾಗ್ತಾ ಇದ್ದಾವೆ. ನೀವಿಲ್ಲಿ ನೋಡ್ಬೋದು ಬಿದ್ದಿರೋವಂಥ ಇಟ್ಟಿಗೆ ಕಲ್ಲುಗಳನ್ನ. ಇದಕ್ಕೆ ಕಾರಣ ಏನು ಅಂತ ಮುಂದೆ ವಿಡಿಯೋ ನೋಡ್ತಾ ಇರಿ, ಗೊತ್ತಾಗುತ್ತೆ. ವರ್ಷದಲ್ಲಿ ಈ ಪ್ಲೇಸ್ನ 2 ಥರ ವ್ಯೂವಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅದೇ ಡಿಸೆಂಬರಿಂದ ಮೇವರೆಗೂ ಒಣ ಭೂಮಿ ನಡುವೆ ನಿಂತಿರುವಂಥ ಈ ಚರ್ಚ್ ಮತ್ತು ಬ್ಯೂಟಿಫುಲ್ ಆದ ಹರಿಯುವ ನದಿಯ ವ್ಯೂವನ್ನು ನೋಡೋಕ್ಕೆ ಸಿಗುತ್ತೆ ನಿಮಗೆ. ಅದೇ ಈ ಸಮ್ಮರ್ ಟೈಮ್. ಮತ್ತು ನಿಮಗೆ ಮಾನ್ಸೂನ್ ಸೀಸನಲ್ಲಿ ಅಂದರೆ ಮಳೆಗಾಲದಲ್ಲಿ ಜೂನಿಂದ ಅಕ್ಟೋಬರ್ನಲ್ಲಿ ಭೂಮಿ ನೀರಿನಿಂದ ತುಂಬಿರುತ್ತೆ. ಈ ಚರ್ಚ್ನ 1/3 ಭಾಗದಷ್ಟು ಮಾತ್ರ ನೀರಿನ ಮೇಲೆ ಇರುತ್ತೆ. ಅದಕ್ಕೆ ಇದನ್ನು ಫ್ಲೋಟಿಂಗ್ ಚರ್ಚ್, ಸಬ್ಮರ್ಜ್ಡ್ ಚರ್ಚ್ ಅಂದರೆ ತೇಲುವ ಚರ್ಚ್, ಮುಳುಗಿದ ಚರ್ಚ್, ಟೈಟಾನಿಕ್ ಚರ್ಚ್, ಮಿನಿ ಅಟ್ಲಾಂಟಿಸ್ ಅಂತ ಮುಂತಾದ ಹೆಸರುಗಳಿಂದ ಇದನ್ನು ಕರೀತಾರೆ. ಯಾವುದೇ ಸೀಸನಲ್ಲಿ ಬಂದರೂ ನೀವು ಈ ಪ್ಲೇಸ್ನ ಎಂಜಾಯ್ ಮಾಡ್ಬೋದು. ಇನ್ನು ಈ ಸಮ್ಮರ್ ಸೀಸನ್ನಲ್ಲಿ ಈ ಪ್ಲೇಸ್ಗೆ ಆರಾಮಾಗಿ ಪಿಕ್ನಿಕ್ಕಿಗೆ ಅಂತಲೂ ಸಹ ಮಕ್ಕಳನ್ನ ಕರ್ಕೊಂಡು ಬಂದು ಎಂಜಾಯ್ ಮಾಡ್ಬೋದು. ಇನ್ನು ಮಳೆಗಾಲದಲ್ಲಿ ಬಂದರೆ ನಿಮಗೆ ಬೋಟ್ನ ಮೂಲಕ ಈ ಪ್ಲೇಸ್ನ ನೋಡ್ಬೋದು. ಇವಾಗ ಆಲ್ಮೋಸ್ಟ್ 4:30 ಆಗಿದೆ, ಆದರೂ ಇನ್ನೂ ತುಂಬ ಬಿಸಿಲಿದೆ. ಬಟ್ ವ್ಯೂ ನೋಡೋಕೆ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿರುವಂಥ ಬ್ರಿಡ್ಜ್ ಮೇಲೂ ಸಹ ಹೋಗಿ ಇಲ್ಲಿ ನಾವು ಪ್ಲೇಸ್ನ ವ್ಯೂನ ನೋಡ್ಬೋದು. ಮತ್ತು ಈ ಪ್ಲೇಸು ಫೋಟೋಶೂಟ್ಗಂತೂ ಒಂದು ಒಳ್ಳೆ ಪ್ಲೇಸ್ ಆಗಿದೆ ಇದು. ಇನ್ನು ನೋಡಿ ನನ್ನ ಮಕ್ಕಳು ಆಗಲೇ ಆಲ್ರೆಡಿ ರೆಡಿಯಾಗಿಬಿಟ್ಟಿದ್ದಾರೆ ನೀರಿಗೆ ಹೋಗಿ ಇಳಿಯೋಕ್ಕೆ. ನೀರು ಸಹ ತುಂಬ ಆಳ ಏನಿಲ್ಲ, ಒಂದಷ್ಟು ದೂರವರೆಗೂ ಆರಾಮಾಗಿ ಹೋಗಿ ಮಕ್ಕಳನ್ನ ಕರ್ಕೊಂಡು ಆಟಾಡ್ಬೋದು. ನೀರು ಸಹ ಕ್ಲೀನಾಗಿದೆ. ಈ ಪ್ಲೇಸ್ನ ಕ್ಲೀನಾಗಿ ಮೇಂಟೈನ್ ಮಾಡಲಿಕ್ಕೆ ಅಂತ ಬೇರೆಯವ್ರು ಯಾರೂ ಇಲ್ಲ. ನಾವು ಇಲ್ಲಿಗೆ ಹೋದಾಗ ನಾವೇನೇ ಈ ಪ್ಲೇಸ್ನ ನೀಟಾಗಿ ಯಾವುದೇ ಪ್ಲಾಸ್ಟಿಕ್ ಅಥವಾ ಕವರ್ಸ್ ಬಾಟಲ್ಸ್ನೆಲ್ಲ ನೀರಲ್ಲೆಲ್ಲ ಬಿಸಾಡದೆ, ಅಲ್ಲಿ ಇಲ್ಲಿ ಬಿಸಾಡದೆ ಒಂದು ಪ್ಲೇಸಲ್ಲಿ ನೀಟಾಗಿ ಇಟ್ಟು ನಾವೇ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕು. ಅದೊಂದು ಪ್ರಯತ್ನ ನಮ್ಮ ಕಡೆಯಿಂದ ಆಗಲಿ. ಹಾಸನ್ನಿಂದ 20 ಕಿಲೋಮೀಟರ್ ಇರೋ ಈ ಜಾಗ ಬೆಂಗಳೂರಿಂದ 200 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಮತ್ತು ಮೈಸೂರಿಂದ 115ರಿಂದ 120 ಕಿಲೋಮೀಟ್ರ್ ಆಗುತ್ತೆ. ನೀವು ಸಹ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಒಂದು ಡೇ ಔಟ್ ಪ್ಲ್ಯಾನ್ ಮಾಡಿಕೊಂಡು ಬಂದು ವಿಸಿಟ್ ಮಾಡಿ. ಈ ಸಮ್ಮರಲ್ಲಂತೂ ಮಕ್ಕಳು ಈ ಪ್ಲೇಸಿಗೆ ಬಂದರೆ ತುಂಬ ಖುಷಿ ಪಡ್ತಾರೆ ನೀರಲ್ಲಿ ಆಟಾಡಲಿಕ್ಕೆ. ನೀರು ಸಹ ತಣ್ಣಗೆ ಚೆನ್ನಾಗಿತ್ತು. ಇನ್ನು ನಾನಂತೂ ಈ ಪ್ಲೇಸ್ಗೆ ನನ್ನ ಮಕ್ಕಳು ಮತ್ತು ಫ್ಯಾಮಿಲಿ ಜೊತೆ ಬಂದು ತುಂಬ ಎಂಜಾಯ್ ಮಾಡಿದ್ದೀನಿ. ಹಾಗೆ ಒಂದು ಸಣ್ಣ ತುಣುಕುಗಳನ್ನ ನೋಡ್ಕೊಂಬರೋಣ.
ಎಲ್ಲ ಹಿಡಿತಾ ಇದ್ದಾರೆ ಅಲ್ಲಿ ತೆಪ್ಪದಲ್ಲಿ. ಈ ಪ್ಲೇಸ್ ತುಂಬ ಜನಕ್ಕೆ ಗೊತ್ತಿಲ್ಲ, ಅದರಿಂದ ಹೆಚ್ಚು ಜನ ಶೇರ್ ಮಾಡಿ, ಹೆಚ್ಚು ಜನ ತಿಳ್ಕೊಳ್ಳಿ ಈ ಪ್ಲೇಸ್ ಬಗ್ಗೆ. ಇನ್ನು ಈ ವಿಡಿಯೋಗೆ ಹೆಚ್ಚು ವ್ಯೂಸ್ ಬಂದು ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇದ್ದರೆ ಇನ್ನೂ ಒಂದು ಸೀಸನಲ್ಲಿ ಮುಳುಗಿರೋ ಚರ್ಚ್ ಹೀಗೆ ಕಾಣಿಸುತ್ತೆ ಅನ್ನೋದನ್ನು ಸಹ ನಾನು ಅಪ್ಲೋಡ್ ಮಾಡಿ ನಿಮಗೆಲ್ಲರಿಗೂ ತೋರಿಸ್ತೀನಿ. ಇನ್ನು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.